ದೇಶದಲ್ಲಿ ಇರುವ ಎಲ್ಲ ಧರ್ಮ, ಜಾತಿ, ಬುಡಕಟ್ಟು, ಪಂಗಡ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಅಂತ ಸಿಗಬೇಕು ಅಂತಾದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಕಂಗನಾ, ನಿನ್ನ ರೇಟ್ ಏನು ಅಂತ ಕೇಳಿದಂಥ ಈ ದರಿದ್ರ ನಾಲಿಗೆಯೇ ಅವತ್ತು ಕೇಜ್ರಿವಾಲ್ ಅವರನ್ನ ಕ್ರಿಮಿನಲ್ ಅಂತ ಕರೆದದ್ದು, ಹಗರಣಗಳ ಸರ್ದಾರ ಅಂತ ಕರೆದದ್ದು. ಇನ್ನೂ ಕ್ಷೇತ್ರದಲ್ಲಿ ಸರಿಯಾದಂತ 4 ಹೆಜ್ಜೆ ಇಡ್ಲಿಕ್ಕಾಗಿಲ್ಲ ಈ ಯತೀಂದ್ರರಿಗೆ. ಅಮಿತ್ ಶಾನಂತ ಒಬ್ಬ ನಾಯಕನನ್ನ, ಗೃಹ ಮಂತ್ರಿಯನ್ನ ಗೂಂಡ ಅಂತ ಕರೆಯುವ ಮಟ್ಟಕ್ಕೆ ಹೋಗ್ತಾರೆ. ಹೊರಗಡೆಯಿಂದ ಬಂದವರನ್ನ ಮಂಡ್ಯ ಸ್ವೀಕರಿಸುವುದಿಲ್ಲ ಅಂತಿರಲ್ಲ, ನಿಮ್ಮ ಮುಖ್ಯಮಂತ್ರಿಗಳೇ ವರುಣ ಕ್ಷೇತ್ರವನ್ನ ಬಿಟ್ಟು ಹೇಗೆ ಬಾದಾಮಿಗೋದು? ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಬಿಜೆಪಿ ಅದು ಒಂದು ರೀತಿಯ ಶಾಪಗ್ರಸ್ತವಾಗಿ ಕಾಡ್ತಾ ಇದೆ ಹೊರತು ಅದು ಜನಮುಖಿಯಾಗಿ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಸಂಘಟಿತ ಪ್ರಯತ್ನ ನಡೆದೇ ಇಲ್ವೇನೋ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಒಂದು ರೀತಿಯಲ್ಲಿ ಇಲೆಕ್ಷನ್ನಿನ ಕಾವೇರಿದ ಈ ಸಂದರ್ಭದಲ್ಲಿ ಪರಸ್ಪರ ದೋಷಾರೋಪಣೆಯ ರಾಜಕೀಯ ಭಾಷಣಗಳೇ ಹೆಚ್ಚು ಕೇಳಿಸ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಜನತಂತ್ರ ವ್ಯವಸ್ಥೆಯ ದುರಂತ ಅಂತ ನಾನು ಭಾವಿಸ್ತೇನೆ. ನೀವು ಬೇರೆ ದೇಶಗಳಲ್ಲಿ ಚುನಾವಣೆಯ ಸಂದರ್ಭ, ಮತಭಿಕ್ಷೆ ಬೇಡುವಂಥ ಸಂದರ್ಭ, ಜನರನ್ನು ಒಲಿಸಿಕೊಳ್ಳುವಂಥ ಸಾರ್ವಜನಿಕ ವೇದಿಕೆಯ ಸಂದರ್ಭವನ್ನು ನೀವು ನೋಡಿದರೆ ಅಲ್ಲಿ ಪ್ರತಿಪಕ್ಷಗಳು ಕೂಡ ತಾವು ಅಧಿಕಾರಕ್ಕೆ ಬಂದರೆ ದೇಶಕ್ಕೆ, ದೇಶದ ಜನತೆಗೆ, ದೇಶದ ಭವಿಷ್ಯಕ್ಕೆ ನಾವು ಯಾವ ರೀತಿಯ ಪ್ಲ್ಯಾನನ್ನು ಮಾಡಿಕೊಂಡಿದ್ದೇವೆ, ಯೋಜನೆಗಳನ್ನು ಹೇಗೆ ನಾವು ಸಿದ್ಧಪಡಿಸಿಕೊಂಡಿದ್ದೇವೆ, ನಮಗೆ ನೀವು ಅಧಿಕಾರ ಕೊಟ್ಟರೆ ದೇಶದ ಒಟ್ಟು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಸ್ಥಿತಿಯನ್ನು ನಾವು ಎಷ್ಟು ತಳ ಮಟ್ಟದಿಂದ ಅದನ್ನು ಸದೃಢವಾಗಿ ಕಟ್ತೇವೆ. ಈ ಕಟ್ಟುವಿಕೆಯ ನಮ್ಮ ಯೋಜನೆ ನಿಮ್ಮ ಕಣ್ಣೆದುರು ಇಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಇರುವಂಥ ಅಧಿಕಾರದಲ್ಲಿರುವಂಥ ಸರ್ಕಾರ ಆ ನಿಟ್ಟಿನಲ್ಲಿ ಎಷ್ಟು ಸೋಲನ್ನು ಕಂಡಿದೆ, ವಿಫಲತೆಯನ್ನು ಹೊಂದಿದೆ, ದೌರ್ಬಲ್ಯವನ್ನು ಹೊಂದಿದೆ. ಆ ತೌಲನಿಕವಾದಂಥ ಒಂದು ಅಧ್ಯಯನದ ಸಮೀಕ್ಷೆಯ ಅಂಕಿಅಂಶಗಳ ಸಮೇತ ಜನರೆದುರು ಇಡುವ ಮೂಲಕ ಮತಭಿಕ್ಷೆಯನ್ನು ಕೇಳಲಾಗತ್ತೆ, ಬೇಡಲಾಗತ್ತೆ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿಗರು ಬಹಳ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಿಂದಲೂ 138 ವರ್ಷದ ಇತಿಹಾಸ ಅವರ ಬೆನ್ನಲ್ಲಿದೆ. 5 ದಶಕವನ್ನು 75 ವರ್ಷದಲ್ಲಿ ಈ ದೇಶವನ್ನು ಆಳಿದ ಮತ್ತು ಲೂಟಿ ಮಾಡಿದ ಇತಿಹಾಸ ಇದೆ. ಕಚ್ಚೆತೀವು ದ್ವೀಪವನ್ನು ಹೇಗೆ DMK ಒಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಕಾಂಗ್ರೆಸ್ಸು ಶ್ರೀಲಂಕಾಕ್ಕೆ ಯಾವ ರೀತಿಯಲ್ಲಿ ಬಿಟ್ಟುಕೊಟ್ಟಿತ್ತು, ದೇಶಕ್ಕೆ ಯಾವ ರೀತಿಯ ಅನ್ಯಾಯವನ್ನು ಮಾಡಿತ್ತು, ಮೀನುಗಾರರ ಬದುಕನ್ನು ಹೇಗೆ ಅತಂತ್ರಗೊಳಿಸಿತು ಅನ್ನೋದನ್ನು ಈಗ ಬಹಳ ದೊಡ್ಡ ಚರ್ಚೆಗೆ ಒಡ್ಡಲಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ ಇದನ್ನೇ ಮಾಡಿದ್ದು. ದೇಶವನ್ನು ಒಡೆಯುವ ಮತ್ತು ತುಂಡು ಮಾಡುವ, ದೇಶವನ್ನು ವಿಭಾಜಕಗೊಳಿಸುವ ಅಥವಾ ದೇಶವನ್ನು ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ, ಭೌತಿಕವಾಗಿ ಯಾರೆಲ್ಲ ಒಡೆಯಲಿಕ್ಕೆ ಮುಂದಾಗ್ತಾರೋ ಖಲಿಸ್ತಾನದಂಥ ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸುವುದರಲ್ಲಿ ಕಾಂಗ್ರೆಸ್ಸು ಎಲ್ಲ ಪಕ್ಷಗಳಕ್ಕಿಂತ ಒಂದು ಹೆಜ್ಜೆ ಮುಂದೆ. ಆದರೆ ಅವರ ಬಾಯಲ್ಲಿ ಬರುವುದೇನು, ನಾವು ಸಮಗ್ರ ದೇಶವನ್ನು ಮತ್ತು ದೇಶದಲ್ಲಿರುವ ಎಲ್ಲ ಧರ್ಮ, ಜಾತಿ, ಬುಡಕಟ್ಟು, ಪಂಗಡ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಅಂತ ಸಿಗಬೇಕು ಅಂತಾದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಆದರೆ ಈ 75 ವರ್ಷದಲ್ಲಿ ಅದರ ಮುಕ್ಕಾಲು ಭಾಗ ಆಡಳಿತವನ್ನು ಮಾಡಿದ ತಾವು ಈವರೆಗೆ ಕಡಿದು ಕಟ್ಟಿದ್ದೇನು? ಸಂವಿಧಾನದ ವಿಚಾರ ಬರ್ತಾ ಇದೆ, ಜನತಂತ್ರ ವ್ಯವಸ್ಥೆಯ ವಿಚಾರ ಬರ್ತಾ ಇದೆ, ಪ್ರಜಾಪ್ರಭುತ್ವದ ಅಳಿವುಳಿವಿನ ಪ್ರಶ್ನೆ ಬರ್ತಾ ಇದೆ.
ಮತ್ತೆ ಮೋದಿ ಅಧಿಕಾರಕ್ಕೆ ಬಂದರೆ ಸರ್ವಾಧಿಕಾರ ಬರುತ್ತೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇವೆಲ್ಲವನ್ನು ಅವಲೋಕಿಸಿದರೆ ನಿಮಗೆ ಅಧಿಕಾರ ಸಿಕ್ಕಾಗ ಈ 10 ವರ್ಷವನ್ನು ಬಿಡಿ, ಮೋದಿಯವರ 10 ವರ್ಷ ಏನು ಹೇಗೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೇಶದ ಮಟ್ಟದಲ್ಲೂ ದೇಶದ ಒಳಗಡೆ ಒಬ್ಬ ಸಾಮಾನ್ಯ ಜನ, ರಿಕ್ಷಾ ಡ್ರೈವರಿಂದ ಹಿಡಿದು ರೈತರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ನಮ್ಮ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ಮೋದಿಯವರ ಈ 10 ವರ್ಷದ ಪರ್ವಕಾಲ ಈ ದೇಶಕ್ಕೆ ಯಾವ ರೀತಿಯ ಒಂದು ಹೊಸ ಫೇಸ್ ಲಿಫ್ಟನ್ನು, ಮುಖಾವರಣವನ್ನು ದೇಶಿಕವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವ ರೀತಿ ಕಟ್ಟಿದೆ, ಯಾವ ರೀತಿ ಅದನ್ನು ನಿರ್ಮಾಣ ಮಾಡಿದೆ, ಸ್ವಾಭಿಮಾನದ, ವಿಶ್ವಾಸದ, ನಂಬಿಕೆಯ ಒಂದು ನೆಲೆಯನ್ನು ಹೇಗೆ ರುಜುಗೊಳಿಸಿದೆ. ನಮ್ಮ ದೇಶಕ್ಕೂ ಒಂದು ಭವಿಷ್ಯ ಇದೆ, ನಾವು ಕೂಡ ಬಲಾಢ್ಯ ವಿಶ್ವದ ಬಹುತೇಕ ದೇಶಗಳೊಟ್ಟಿಗೆ ಹೆಗಲಿಗೆ ಹೆಗಲು ಎದೆಗೆ ಎದೆ ಕೊಟ್ಟು ನಿಲ್ಲುವ ತಾಕತ್ತಿದೆ ನಮಗೆ ಅನ್ನುವ ಸ್ವಾಭಿಮಾನವನ್ನು ಕಟ್ಟಿದ್ದು ಯಾರು ಈ 75 ವರ್ಷದಲ್ಲಿ ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನು ಕಾಂಗ್ರೆಸ್ಸಿಗರು ಯಾವ ರೀತಿಯಲ್ಲೂ ಸುಳ್ಳಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಸುಳ್ಳು ಹೇಳ್ತಾರೆ, ಮೋದಿ ಮೋಸ ಮಾಡಿದ್ದಾರೆ, ಅದಾನಿ ಅಂಬಾನಿ. ಅದೇ ನೀವು ಈಗ ಅದಾನಿಯವರೊಟ್ಟಿಗೆ ಕೈ ಜೋಡಿಸಿದ್ದು ಯಾರು ಅನ್ನುವಂಥ ಸತ್ಯವೂ ಹೊರಗೆ ಬರ್ತಾ ಇದೆ. ಕೇಜ್ರಿವಾಲ್ನನ್ನು ಬಂಧನವನ್ನು INDIA ಮೂಲಕ ನೀವು ಪ್ರತಿಭಟಿಸ್ತಾ ಇದ್ದೀರಿ. ಇದೇ ಕೇಜ್ರಿವಾಲನ್ನು ಒಂದು ಕಾಲದಲ್ಲಿ ಕ್ರಿಮಿನಲ್ ಅಂತ ಕರೆದವರು ತಾವು, ಬೇರೆಯವರು ಯಾರೂ ಅಲ್ಲ, ಇದೇ ಸುಪ್ರಿಯಾ ಶ್ರೀನೇತ್. ಕಂಗನಾ ನಿನ್ನ ರೇಟ್ ಏನು ಅಂತ ಕೇಳಿದಂಥ ಈ ದರಿದ್ರ ನಾಲಿಗೆಯೇ ಅವತ್ತು ಕೇಜ್ರಿವಾಲ್ ಅವರನ್ನು ಕ್ರಿಮಿನಲ್ ಅಂತ ಕರೆದದ್ದು, ಹಗರಣಗಳ ಸರ್ದಾರ ಅಂತ ಕರೆದದ್ದು. ಮೋಹಿತಾ ಅವರ ಪ್ರಕರಣದಲ್ಲಿ TMC MP ಅವತ್ತು ನೀವು ಕೂಡ ಅವರ ಪರವಾಗಿ ನಿಂತ್ರಿ ಸಂಸತ್ತಿನ ಎದುರು. ಆದರೆ ಅವರಿಗಿವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿ ಚೀಮಾರಿ ಹಾಕಿದೆ ಅನ್ನೋದು ಗೊತ್ತು. ಇಂಥ ಪ್ರತಿಯೊಂದು ಕ್ರಿಮಿನಲ್ಗಳನ್ನು ಕೂಡ ರಕ್ಷಿಸ್ತಾ ಇದ್ದೀರಿ, ದೇಶದ್ರೋಹಿಗಳನ್ನು ರಕ್ಷಿಸ್ತಾ ಇದ್ದೀರಿ. ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಮನೆ ತುಂಬ ಬಂಗ್ಲೆ ತುಂಬ ಹಣದ ಖಜಾನೆಯನ್ನೇ ತುಂಬಿಕೊಂಡು ಅದರ ಮೇಲೆ ಮಲಗ್ತಾ ಇರುವಂಥ ತಮ್ಮ ಕಾಂಗ್ರೆಸ್ಸಿನ MP ಗಳನ್ನು, ನಿಮ್ಮ INDA ಕೂಟದ ಸದಸ್ಯರನ್ನು ಹಿಂದೆ ಮುಂದೆ ನೋಡ್ದೇನೆ ಬಚಾವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಏನು ಸೂಚಿಸ್ತಾ ಇದೆ ಇದೆಲ್ಲ? ಅದರ ಜೊತೆ ಎಲೆಕ್ಷನ್ ಅಂತ ಬಂದಾಗ ಈ 10 ವರ್ಷಗಳಲ್ಲಿ ಮೋದಿಯವರನ್ನು, BJPಯನ್ನು, RSSನ್ನು ಬಾಯಿಗೆ ಬಂದ ಹಾಗೆ ಬೀದಿಯ ಜಗಳಕ್ಕಿಂತ ಕಳಪೆಯಾಗಿ ವ್ಯಕ್ತಿ ನಿಂದನೆಯನ್ನು, ಪಕ್ಷ ನಿಂದನೆಯನ್ನು ಮಾಡುವುದನ್ನು ಬಿಟ್ಟರೆ ಕಾಂಗ್ರೆಸ್ಸಿಗರಿಗೆ ರಚನಾತ್ಮಕವಾದಂಥ ನಾವು ಅಧಿಕಾರಕ್ಕೆ ಬರಬೇಕು, ಯಾಕೆ ಬಂದರೆ ನಾವು ಏನನ್ನು ಮಾಡ್ತೇವೆ, ಬರದೇ ಇದ್ದರೆ ಏನಾಗತ್ತೆ, ಈಗ ಇರುವ ಆಳುವ ಪಕ್ಷ ಅಧಿಕಾರದಲ್ಲಿದ್ದು ಏನು ಮಾಡಿದೆ, ಯಾವ ತಪ್ಪುಗಳನ್ನು ಮಾಡಿದೆ, ಅದನ್ನು ಸಂಪೂರ್ಣವಾಗಿ ಕ್ರೊನೊಲಾಜಿಕಲ್ ಆಗಿ ಅಂಕಿಅಂಶಗಳ ಸಮೇತ ಇಡುವಂಥ ಒಂದು ಆಧುನಿಕವಾದಂಥ ಗ್ಲೋಬಲೈಸೇಷನ್ನಿನ ಸಂದರ್ಭದಲ್ಲಿ ನಾವು ನಿಂತರೂ ಕೂಡ ಈ ಕಾಂಗ್ರೆಸ್ನವರಿಗೆ ಇನ್ನೂ ಹಳೆಯ 75 ವರ್ಷದ ಹಿಂದೆ 47ರಲ್ಲಿ ಯಾವುದು ಕಾಯಿನ್ ಮಾಡಿದ್ರೋ ಅದೇ ಊದುವ ಶಂಖವನ್ನು ಊದ್ತಾ ಇದ್ದಾರೆ. RSS BJP ವಿಷ, ಅದರ ರುಚಿ ನೋಡಬೇಡಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು, ಅವ್ರಿಗೆ ಅದು ಮಾತ್ರ ಗೊತ್ತು, ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. 56 ಇಂಚು ಇದೆ, ಏನು ಮಾಡಿದೆ ಅದೇ ಗೊತ್ತು. 15 ಲಕ್ಷ ಹಾಕ್ತೇವೆ ಹೇಳಿದ್ದೀರಿ, ಎಲ್ಲ ಹಾಕಿದ್ರಿ? ಅಂದರೆ ಒಂದು ಮಾತನ್ನು ತಿರುಚಿ ಅದನ್ನು ಸುಳ್ಳಾಗಿಸುವ, 1000 ಸಾರಿ ಅದನ್ನೇ ಬೊಗಳುವ, ಹೇಳುವ ಮೂಲಕ ಜನರನ್ನು ವಿಸ್ಮೃತಿಗೊಳಿಸ್ತೇವೆ ಅನ್ನುವ ಭ್ರಮೆಯಲ್ಲಿ ಈಗಲೂ ಇದ್ದಾರೆ ಅಂತ ಪ್ರತಿಯೊಬ್ಬ ನಾಯಕರು. ಮತ್ತು ಎಲ್ಲರೂ ಬಹುತೇಕವಾಗಿ ಜೀವನದ ಸಂಧ್ಯೆಯಲ್ಲಿ ನಿಂತವರು. ಹಾಗಾಗಿ ಅವರಿಂದ ಹೊಸತನವನ್ನು ಏನು ನಿರೀಕ್ಷೆ ಮಾಡ್ತೀರಿ? ಹೊಸ ತಲೆಮಾರು ಬರಲಿಕ್ಕೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಶಾಮನೂರು ಶಿವಶಂಕರಪ್ಪನವರಂಥವರೇ ಉದಾಹರಣೆ. ಅವರೇನು ಹೇಳ್ತಾರೆ?
ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಅಡುಗೆ ಮಾಡಲಿಕ್ಕೆ ಮಾತ್ರ ಲಾಯಕ್ಕು. ಹಾಗಾದರೆ ಇವರ ಮನೆಯಲ್ಲಿ ಹೆಂಗಸರಿಲ್ವೇ? ಇವರ ಸೊಸೆಗೂ ಟಿಕೆಟ್ ಕೊಟ್ಟಿದೆಯಲ್ಲ ಕಾಂಗ್ರೆಸ್ಸು. ರಾಷ್ಟ್ರ ಮಟ್ಟದಲ್ಲಿ ಉಗಿಯಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾರೆ ಬಿಜೆಪಿಯಲ್ಲಿ ಗಂಡಸರಿಲ್ವಾ ಅಂತ. ಸ್ವತಃ ಇವರ ಇಡೀ ಬದುಕಿನ ನಡೆಯನ್ನ, ನುಡಿಯನ್ನ, ಚಾರಿತ್ರ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕಾಗ್ತದೆ, ಮಾಡ್ತಾ ಇದ್ದಾರೆ ಮಾಧ್ಯಮಗಳು. ಒಬ್ಬ ಹೆಣ್ಮಗಳ ಬಾಯಲ್ಲಿ, ಸಚಿವೆಯ ಬಾಯಲ್ಲಿ ಇಂಥ ಮಾತು. ಅದೇ ಡಾಕ್ಟರ್ ಯತೀಂದ್ರ ಹೇಳ್ತಾರೆ ಅಮಿತ್ ಶಾ ಅವರನ್ನು ಗೂಂಡ, ರೌಡಿ ಅಂತ. ಅದಕ್ಕೆ ಇವತ್ತು ಆಯೋಗ ನೋಟಿಸ್ ಕೊಟ್ಟಿದೆ. ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಥ್ ಅವರಿಗೆ ಕಂಗನಾ ನಿನ್ನ ರೇಟ್ ಎಷ್ಟು ಅಂತ ಕೇಳಿದ್ದಕ್ಕೆ ಆಯೋಗ ಛೀಮಾರಿ ಹಾಕಿದೆ. ಆಮೇಲೆ ಈ ಬಾರಿ 400 ಕ್ಷೇತ್ರವನ್ನು ಗೆಲ್ತೇವೆ ಅಂತ ಮೋದಿಯವರು ಏನು ಸಂಸತ್ತಿನಲ್ಲಿ ಅಬ್ಬರಿಸಿದ್ರು, ಅದು ಮ್ಯಾಚ್ ಫಿಕ್ಸಿಂಗ್. ಮತ್ತು ಕಾಂಗ್ರೆಸ್ನವರಿಗೆ EVMನ ಒಂದು ರೋಗ ಹಿಡಿದಿದೆ. ಅದೇ ಅವರು ಗೆದ್ದರೆ ಅದರ ಬಗ್ಗೆ ಮಾತಾಡೋದಿಲ್ಲ. ತೆಲಂಗಾಣದಲ್ಲಿ ಗೆದ್ರಿ, ಮಾತಾಡಿದ್ರೇನೋ ಇಲ್ಲ. ಕರ್ನಾಟಕದಲ್ಲಿ ಗೆದ್ರಿ, ಅದು EVMನ ಮೂಲಕವೇ ಗೆದ್ರಿ, ಅಲ್ಲಿ ಮಾತಾಡಿದ್ರಾ? ಇಲ್ಲ. ಆದರೆ ಎಲ್ಲಿ ಸೋಲ್ತೇವೋ ಅಲ್ಲಿ ಕಾಂಗ್ರೆಸ್ಸು ಮತಯಂತ್ರದ ಬಗ್ಗೆ ಮಾತಾಡ್ತದೆ. ಅಷ್ಟರ ಮಟ್ಟಿಗೆ ಬುದ್ಧಿಗೇಡಿಗಳು. ಸೋತಾಗ ಒಂದು, ಗೆದ್ದಾಗ ಒಂದು. ಆ ಒಬ್ಬ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡ ಎಂಥ ನೀಚತನದ ಅಮಾನುಷವಾದಂಥ ಮಾತಾಡ್ತಾರೆ ಅಂತಂದರೆ, ಪ್ರತಿ ಎಲೆಕ್ಷನ್ ಬಂದಾಗಲೂ ಕುಮಾರಣ್ಣ ಆಸ್ಪತ್ರೆ ಸೇರ್ತಾರೆ, ಹೃದಯ ಚಿಕಿತ್ಸೆ ಮಾಡಿಸ್ಕೊಳ್ತಾರೆ, 2 ದಿನದಲ್ಲೇ ಡಿಸ್ಚಾರ್ಜ್ ಆಗ್ತಾರೆ, ಮತ್ತೆ ರಾಜ್ಯಾದ್ಯಂತ ತಿರುಗಾಡ್ತಾರೆ. ಚಲವರಾಯ ಸ್ವಾಮಿಗೂ ಅದೇ ಸಂಬಂಧಿತ ಕಾಯಿಲೆ ಇದೆ. ಅವರೇನಾದ್ರು ಆಸ್ಪತ್ರೆ ಸೇರಿದರೆ 1 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾರೆ. ಹಾಗಾದರೆ ಇದು ಏನು? ಇದು ಸುಳ್ಳು, ನಾಟಕ, ಭಾವನಾತ್ಮಕವಾಗಿ ಜನರನ್ನು ಕೆರಳಿಸುವ ತಂತ್ರ. ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗೆ ಇಷ್ಟರ ಮಟ್ಟಿಗೆ ಅಮಾನುಷವಾದಂಥದ್ದು, ಅಮಾನವೀಯವಾದಂಥದ್ದು. ಸ್ವತಃ ಡಾಕ್ಟರ್ ಮಂಜುನಾಥ ನಿಂತು ಅವರ ಕಣ್ಣೆದುರು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಧೀಮಂತಿಕೆಗೆ ಶಹಬಾಸ್ ಅನ್ಬೇಕು. ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕ ತನ್ನ ಆರೋಗ್ಯವನ್ನು ಪಡಕ್ಕೆ ಒಡ್ಡಿ, ಅದು ಅವರದ್ದೇ ಗೆಲುವಿನ ಪ್ರಶ್ನೆ ಇರ್ಬೋದು, ಸ್ವಾರ್ಥ ಇರ್ಬೋದು, ಪಕ್ಷದ ಸ್ವಾರ್ಥ ಇರ್ಬೋದು, ಅವೆಲ್ಲವೂ ಆಚೆ. ಆದರೆ ಅವರ ಒಂದು ಆ ಧೀಮಂತಿಕೆಯ ಬಗ್ಗೆ ಒಂದು ಪ್ರಶಂಸೆಯ ಮಾತಾಡುವ ಬದಲು ಅವರ ಅನಾರೋಗ್ಯವನ್ನು ರಾಜಕೀಯದಕ್ಕೆ ದಾಳಕ್ಕೆ ಬಳಸ್ಕೊಳ್ಳುವಂಥ ಈ ಹೀನವಾದಂಥ ಮನಸ್ಥಿತಿ ಇದೆಯಲ್ಲ, ಇದು ಕಾಂಗ್ರೆಸ್ಸಿಗನ ಒಂದು ಜನ್ಮಗುಣ ಅಂತ. ಇದು ಅವರಿಗೆ ಅಡರಿದ ರೋಗ, ಅದು ಅರ್ಬುದ, ಅದು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಕ್ಯಾನ್ಸರ್ ಅದು. ವ್ಯಕ್ತಿನಿಂದನೇ, ಪಕ್ಷನಿಂದನೇ. ಇನ್ನೂ ಕ್ಷೇತ್ರದಲ್ಲಿ ಸರಿಯಾದಂಥ 4 ಹೆಜ್ಜೆ ಇಡಲಿಕ್ಕಾಗಿಲ್ಲ ಈ ಯತೀಂದ್ರರಿಗೆ. ಅಮಿತ್ ಶಾನಂತ ಒಬ್ಬ ನಾಯಕನನ್ನು, ಗೃಹ ಮಂತ್ರಿಯನ್ನು ಗೂಂಡ ಅಂತ ಕರೆಯುವ ಮಟ್ಟಕ್ಕೆ ಹೋಗ್ತಾರೆ. ಅದನ್ನು ಮುಖ್ಯಮಂತ್ರಿಯವರು ಸಮರ್ಥಿಸ್ತಾರೆ. ಬೇರೆ ಅಲ್ಲ, ಮುಖ್ಯಮಂತ್ರಿಯವರು ಅದೇ ಚಾಳಿಯಲ್ಲೇ ಬೆಳೆದು ಬಂದವರು. ಅವರು ಇವತ್ತಿಗೂ ಅದೇ ಮಾತನ್ನು ಮುಂದುವರಿಸ್ತಾರೆ. ಇದೇ ಮೋದಿಯವರಿಗೆ ಸಾವಿನ ಸರ್ದಾರ ಅಂತ ಹೇಳಿದವರು ಇವರೇ. ಬಾಯಿಗೆ ಬಂದ ಹಾಗೆ ಮುಖ್ಯಮಂತ್ರಿಯಾಗಿದ್ದೇನೆ ಅನ್ನುವ ಪ್ರಜ್ಞೆಯೂ ಇಲ್ಲದೇನೆ ಸಾರ್ವಜನಿಕವಾಗಿ ವರ್ತಿಸುವ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು. ವೇದಿಕೆಯಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಣುಮಗಳ ವಿಷಯದಲ್ಲೂ ಅದೇ ರೀತಿ ವರ್ತಿಸ್ತಾರೆ. ಯಾವುದೋ ಮೀಟಿಂಗ್ನಲ್ಲಿ ಹೆಣ್ಣುಮಗಳಿಗೆ ಬಟ್ಟೆಯನ್ನು ಎಳೆತಾರೆ ಅವರು, ಮತ್ತು ಯಾವ ರೀತಿಯಲ್ಲೂ ವರ್ತಿಸ್ತಾರೆ. ಅವೆಲ್ಲವೂ ಇವತ್ತು ದಾಖಲೆ ಇದೆ. ಇದೇ ಸಿದ್ದರಾಮಯ್ಯನವರು ಈಗ 3 ದಿನದ ಮೈಸೂರು, ಚಾಮರಾಜನಗರ, ಕೊಡಗು ಕ್ಷೇತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಚಾರದಲ್ಲಿದ್ದಾರೆ. ಆದರೆ ಅಲ್ಲಿ ಒಂದು ಸತ್ಯವನ್ನು ಹೇಳಿದ್ದಾರೆ ಅವರು. ಅದು ಅವರ ಒಳಗೆ ಇರುವ ಅಸ್ಥಿರತೆಯನ್ನು ಸಂಕೇತಿಸ್ತದೆ ಅಂತ ನಾನು ಭಾವಿಸ್ತೇನೆ. ಅವರು ಹೇಳ್ತಾರೆ, ವರುಣಾದಲ್ಲಿ 60,000ಕ್ಕೂ ಹೆಚ್ಚು ಲೀಡನ್ನು ನನಗೆ ಕೊಡಬೇಕು.
ವರುಣದಲ್ಲಿ ನಾನು ಶಾಸಕನಾಗಿದ್ದೇನೆ, ನನ್ನ ಮಗ ಮಾಜಿ ಶಾಸಕ ಮಹದೇವರಪ್ಪನವರು, ನಾನು ಇಲ್ಲಿ ಚಿರಪರಿಚಿತರು. ಹಾಗಿದ್ದರೆ ನೀವು ಕ್ಷೇತ್ರ ಬದಲಾವಣೆ ಯಾಕೆ ಮಾಡಿದ್ರಿ? ಇದೇ ಡಿ ಕೆ ಶಿ ಅವರು ಇವತ್ತು ಹೇಳ್ತಾರೆ, ಮಂಡ್ಯದಲ್ಲಿ ಸುಮಲತಾ ಮತ್ತು ಕುಮಾರಣ್ಣ ಅವರು ಒಟ್ಟಾಗಿ ಎಲೆಕ್ಷನ್ ಎದುರಿಸುವಂಥ ಒಂದು ಅಪರೂಪದ ತೀರ್ಮಾನವನ್ನು, ರಾಜಕೀಯದಲ್ಲಿ ಹೀಗೂ ಆಗಬಹುದೇ ಅನ್ನುವಂಥ ಒಂದು ಅನಿರೀಕ್ಷಿತವಾದಂಥ ಸಂದರ್ಭವನ್ನು ನಿರೀಕ್ಷೆಗೆ ಒಡ್ಡಿ ಸಿದ್ಧಗೊಳಿಸಿದಂಥ ಈ ಸುಮಲತಾ ಮತ್ತು ಕುಮಾರಸ್ವಾಮಿಯವರ ಒಂದು ಭೇಟಿ, ಅದರ ಜೊತೆಗೆ ಹಳೆಯ ಎಲ್ಲ ವೈಷಮ್ಯವನ್ನು ಮರೆತು ನನ್ನ ಗೆಲುವಿಗೆ ನೀವು ಸಹಕಾರ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಒಟ್ಟಿಗೆ ಕೇಳಿಕೊಂಡದ್ದು, ಸುಮಲತಾ ಅವರು ಒಂದು ಬಹಳ ಪಾಸಿಟಿವ್ ಆಗಿ ನಿಜವಾದಂಥ ಒಂದು ರಾಜಕೀಯದ ಒಂದು ಧುರೀಣತ್ವದ ಸ್ಪರ್ಧಾತ್ಮಕ ಮನೋಭಾವದ ಪ್ರಾಂಜಲತೆಯ ನೆಲೆಯಲ್ಲಿ ಅವರೂ ಕೂಡ ಸಕಾರಣವಾಗಿ ಸಕ್ರಿಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಬೆಳವಣಿಗೆ. ಇದನ್ನು ಕೂಡ ವ್ಯಂಗ್ಯ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಗೌಡಿಕೆಯನ್ನು ಬಿಟ್ಟುಕೊಡುವ ನೆಲ ಅಲ್ಲ ಇದು. ಸುಮಲತಾ ಅವರನ್ನೂ ವ್ಯಂಗ್ಯ ಮಾಡ್ತಾರೆ, ಅಂಬರೀಷ್ ಅವರನ್ನು ಗುಣಗಾನ ಮಾಡ್ತಾರೆ, ಸುಮಲತಾ ಅವರನ್ನು ವ್ಯಂಗ್ಯ ಮಾಡ್ತಾರೆ. ವ್ಯಕ್ತಿಗತವಾದಂಥ ವ್ಯಂಗ್ಯವನ್ನು, ದೂಷಣೆಯನ್ನು ಬಿಟ್ಟರೆ ಬೇರೆ ಯಾವ ಅಸ್ತ್ರವೂ ರಚನಾತ್ಮಕವಾಗಿ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ ಅಂತ. ಗ್ಯಾರಂಟಿಗಳ ಘೋಷಣೆಯಲ್ಲಿ ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ತಾವು? ಎಷ್ಟು ಕೋಟಿಯನ್ನು ಕೊಡದೇನೆ ಜನರನ್ನು ಸತಾಯಿಸ್ತಾ ಇದ್ದೀರಿ? ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡದೇನೆ, ಒಂದು ನೀರು ಸರಬರಾಜನ್ನು ಕರೆಕ್ಟಾಗಿ ಮಾಡದೇನೆ, ಆ ನೀರನ್ನು ಉಳಿಸುವ ಮತ್ತು ಅದನ್ನು ವಿತರಿಸುವ ವಿಲೇವಾರಿಯನ್ನು ಕೂಡ ಶುದ್ಧಾಂಗವಾಗಿ ಮಾಡದೇನೆ ಎಲೆಕ್ಷನ್ ಪ್ರಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೀರಿ. ಇದೇ ಹೊರಗಡೆಯಿಂದ ಬಂದವರನ್ನು ಮಂಡ್ಯ ಸ್ವೀಕರಿಸುವುದಿಲ್ಲ ಅಂತಿರಲ್ಲ, ನಿಮ್ಮ ಮುಖ್ಯಮಂತ್ರಿಗಳೇ ವರುಣ ಕ್ಷೇತ್ರವನ್ನು ಬಿಟ್ಟು ಹೇಗೆ ಬಾದಾಮಿಗೆ ಹೋದರು? ಹೇಗೆ ಅದನ್ನು ದಕ್ಕಿಸ್ಕೊಂಡ್ರು? ಅದನ್ನು ಮರೆತು ಬಿಟ್ಟಿದ್ದೀರಿ ನೀವು. ಈ ರೀತಿಯ ಒಂದಕ್ಕೊಂದು ಸಂಬಂಧವಿಲ್ಲದೆ ಇದ್ದಂಥ ಹೇಳಿಕೆಗಳಲ್ಲೇ ಜೀವನವನ್ನು ಕಳೆಯಲಿಕ್ಕೆ ಹೊರಟಾಗಿ ಕಾಣುತ್ತೆ. ಕೇಜ್ರಿವಾಲ್ ಅವರನ್ನು ಇವತ್ತು ತಿಹಾರ್ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ವಿಚಾರಣೆಯಲ್ಲಿ ಅವರ ಸಹೋದ್ಯೋಗಿಗಳ 2 ಹೊಸ ಹೆಸರುಗಳು ಅವರ ಬಾಯಿಂದ ಬಂದಿದೆ. ಅಲ್ಲಿಂದನೇ ಅಧಿಕಾರವನ್ನು, ದರ್ಪವನ್ನು ತೋರಿಸ್ತಾ ಇದ್ದಾರೆ. ಇದು ಕಾನೂನಿನ ವಿರೋಧಿ ಅಲ್ವಾ? ಇದೇ ಕೆಲಸವನ್ನು ಯಡಿಯೂರಪ್ಪ ಮಾಡಿದರೆ ಏನು ಮಾಡ್ತಿದ್ರಿ? ಜೈಲಿನಿಂದ ಅಧಿಕಾರವನ್ನು ಮಾಡುತ್ತಾ ಇರುವಂಥ ಕೇಜ್ರಿಯನ್ನು ಸಾರ್ವಜನಿಕವಾಗಿ ಸಮರ್ಥಿಸುವಂಥ ನೀಚ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆಯಲ್ಲ, ಅದನ್ನು ಹೇಗೆ ಸಮರ್ಥಿಸ್ತೀರಿ? ಇದೇ ಬೇರೆ ಪಕ್ಷದಲ್ಲಿ ಯಾರಾದರೂ ಈ ಕೆಲಸವನ್ನು ಮಾಡಿದ್ದಿದ್ರೆ, ಇದೇ ಕಪಿಲ್ ಸಿಬ್ಬಲ್ ಮೂಲಕ ನೀವು PL ಅನ್ನು ಹಾಕ್ತಿರ್ಲಿಲ್ವೇ? ಕೋರ್ಟ್ಗೆ ಹೋಗ್ತಿರ್ಲಿಲ್ವೇ? ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಿರ್ಲಿಲ್ವೇ ನೀವು? ಅದನ್ನು ಬೀದಿಯಲ್ಲಿ ನಿಂತು ಪ್ರತಿಭಟಿಸ್ತಾ ಇರಲಿಲ್ವೇ? ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ ಅಂತ ನೀವು ಘೋಷಣೆ ಕೂಗ್ತಿರ್ಲಿಲ್ವೇನೋ? ಈಗ ಹೇಗೆ ಅದನ್ನು ಸಮರ್ಥಿಸ್ತೀರಿ? ನಾಚಿಕೆ, ಮಾನ, ಮರ್ಯಾದೆ ಸಾರ್ವಜನಿಕವಾಗಿ ಇಷ್ಟರ ಮಟ್ಟಿಗೆ ಕಳ್ಕೊಳ್ಳುವುದ? ಹಾಗಾದರೆ ಚಾಮರಾಜನಗರ ಮತ್ತು ಮೈಸೂರು ಕ್ಷೇತ್ರದಲ್ಲಿ 3 ದಿನದ ಮುಕ್ಕಾಂ ಹೂಡಿದ ಮುಖ್ಯಮಂತ್ರಿಗಳು, ನಾನು ಇರಬೇಕೋ ಬೇಡವೋ ಅಧಿಕಾರದಲ್ಲಿ? ನಾನು ಇರಬೇಕು ಅಂತಾದರೆ ವರುಣದಲ್ಲಿ ನನಗೆ 60,000ಕ್ಕೂ ಹೆಚ್ಚು ನೀವು ಲೀಡಲ್ಲಿ ನನ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು. ಆಗ ಮಾತ್ರ ನನ್ನನ್ನು ಯಾರೂ ಮುಟ್ಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಇದರ ಸೂಚನೆ ಏನು? ಕಾಂಗ್ರೆಸ್ಸಿನ ಶಾಸಕರೇ ಹೇಳಿದ್ದೇನು? ಲೋಕಸಭಾ ಚುನಾವಣೆ ಆದ ನಂತರ ನಿರೀಕ್ಷಿತ ಫಲಿತಾಂಶ ಬರದೇ ಇದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಹಾಗಾದರೆ ಈ ಒಳಗುದಿ, ಈ ಬೇಗುದಿ, ಈ ಭಯ ಸ್ವತಃ ಸಿದ್ದರಾಮಯ್ಯನವರ ಎದೆಯಲ್ಲೂ ಕೂತಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಪಕ್ಕದಲ್ಲಿ ಮುಟ್ಲಿಕ್ಕೆ ಯಾರು ನನ್ನನ್ನು ಬರುವುದಿಲ್ಲ. ಯಾರು ಮುಟ್ಟಬೇಕು ನಿಮ್ಮನ್ನು? ಡಿ ಕೆ ಶಿವಕುಮಾರ್ ಬಣವೇ ಮುಟ್ಟಬೇಕು. ಇನ್ಯಾರು ಮುಟ್ತಾರೆ? ಆಪರೇಷನ್ ಕಮಲ ಇತ್ಯಾದಿ ಅದು ಆಮೇಲೆ ಮಾತು. ನಿಮ್ಮ ಆಪರೇಷನ್ನು ನಿಮ್ಮ ಕಾಂಗ್ರೆಸ್ಸಿನ ಒಳಗಡೆನೇ ಆಗ್ತಾ ಇದೆಯಲ್ಲ. ಹಾಗಾಗಿ
ಈ ಎಲೆಕ್ಷನ್ನಲ್ಲಿ ಕನಿಷ್ಠ ಪಕ್ಷ ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಗಳನ್ನಾದರೂ ನಾನು ಆರಿಸಿಕೊಂಡು ಬಂದರೆ ನನ್ನ ಕುರ್ಚಿ ಭದ್ರತೆಗೆ ಬಗ್ಗೆ ನಾನು ಹೋರಾಟ ಮಾಡಬಹುದು. ಅದಿಲ್ಲದೆ ಇದ್ದರೆ ನನ್ನ ಕುರ್ಚಿಗೆ ಅಪಾಯ ಇದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದಾರೆ. 200 ಸೀಟು BJP ಗೆಲ್ಲುವುದಿಲ್ಲ, ಅವರು ಸುಳ್ಳು ಹೇಳ್ತಾರೆ, ಅದು ಆಮೇಲೆ ಮಾತು. ಆದರೆ ಮೊದಲು ನಿಮ್ಮ ಕುರ್ಚಿ ಈಗ ಅಲ್ಲಾಡ್ತಾ ಇದೆ ಅನ್ನೋದನ್ನು ಸ್ವತಃ ಅವರೇ ಒಪ್ಪಿಕೊಂಡ ಹಾಗೆ ಕಾಣುತ್ತೆ. ಆಮೇಲೆ ಇವತ್ತು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಏನು ಅಂತಂದರೆ, ಚಿತ್ರದುರ್ಗ ಮತ್ತು ಹಾಸನ ಕ್ಷೇತ್ರದ ಏನು ಬಂಡಾಯ ಇತ್ತು BJPಯಲ್ಲಿ ಒಳ ಬಂಡಾಯ, ಅದನ್ನು BSY ಮತ್ತು ವಿಜಯೇಂದ್ರ ಇಬ್ಬರೂ ಸೇರಿ ಶಮನಗೊಳಿಸಿದ್ದಾರೆ. ಆ ಶಮನಗೊಳಿಸಿದ ಸಂದರ್ಭ ಏನು ಅಂತಂದರೆ, ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಇವತ್ತು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. 5 ಕಡೆ ಸಮಾವೇಶವನ್ನು 5 ಜಿಲ್ಲೆಗಳಲ್ಲಿ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಮುಖ್ಯವಾಗಿ DK ಸುರೇಶ್ ಅವರ ಕ್ಷೇತ್ರದಲ್ಲಿ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಮತ್ತು ಭಿನ್ನಮತಕ್ಕೆ ಒಂದಿಷ್ಟು ಮುಲಾಮು ಹಚ್ಚುವ ಕೆಲಸವನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಮತ್ತು ಹಾಸನದಲ್ಲಿ ಎದ್ದ ಬಂಡಾಯವನ್ನು BSY ನೇತೃತ್ವದಲ್ಲಿ ಸಂಧಾನ ಮಾಡಿ ಅದನ್ನು ಶಮನಗೊಳಿಸಿದ್ದು ಎಲ್ಲೋ ಒಂದು ಕಡೆ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಭಾವಿಸಲಾಗ್ತದೆ. ಹಾಗೆಯೇ ಮೊದಲ ಬಾರಿಗೆ ಮೌನದಿಂದ ಹೊರಗೆ ಬಂದಂಥ ಕೆನರಾ ಕ್ಷೇತ್ರದ ಅನಂತಕುಮಾರ್ ಹೆಗಡೆ ಒಂದು ಮಾತನ್ನು ಹೇಳಿದ್ದಾರೆ. ನಿಜವಾದ ಹಿಂದೂನೇ ಗೆಲ್ಲಬೇಕು ಕಣ್ರಿ ಅಂತ ಅವರು ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾದರೆ ಕಾಗೇರಿಯವರ ಪರವಾಗಿ ಪ್ರಚಾರ ಮಾಡ್ತಾರಾ? ಕಾಗೇರಿಯವರ ಪರವಾಗಿ ಮತಭಿಕ್ಷೆಯನ್ನು ಕೇಳ್ತಾರಾ? ಯಾಕೆಂದರೆ ಕಾಗೇರಿ ಹಿಂದೂ ತಾನೇ. ನಿಜವಾದ ಹಿಂದೂ ಮತ್ತು ಹಿಂದೂ ಈ ಬೈಫರ್ಕೇಟ್ ಮಾಡುವಂಥ ಕೆಲಸವನ್ನು ಅನಂತಕುಮಾರ್ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವೆಲ್ಲ ಭಾವಿಸಿದ್ದೇನು, ಇಡೀ ಹಿಂದೂ ಸಮಾಜ ಈ ದೇಶದಲ್ಲಿ 110 ಕೋಟಿಗೂ ಹೆಚ್ಚು ಬಾಹುಳ್ಯವನ್ನು ಹೊಂದಿರುವಂಥ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ನಿಜವಾದ ಹಿಂದೂ ಮತ್ತು ಹಿಂದೂ ಅನ್ನುವ ಬೈಫರ್ಕೇಷನ್ ಕೂಡದು. ಈ ಅನಂತಕುಮಾರರ ಕೆಲಸವೇ ಇಂಥದ್ದು. ಎಲ್ಲೆಲ್ಲಿ ಹುಳಿಯನ್ನು ಹಿಂಡಬಹುದೋ, ಎಲ್ಲೆಲ್ಲಿ ತನ್ನ ಮಾತಿನ ಚಾತುರ್ಯದಿಂದ ಸಮಾಜವನ್ನು ಭಾವನಾತ್ಮಕವಾಗಿ ಒಡೆಬಹುದೋ ಆ ಎಲ್ಲ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಬಂದಿದ್ದಾರೆ. ಹಾಗಾದರೆ ಅವರ ಹಿಂದುತ್ವದ ಪರಿಭಾಷೆ ಏನು? ಅವರ ಹಿಂದುತ್ವದ ಒಟ್ಟು ಚಹರೆ ಏನು? ಅದರ ಬಗ್ಗೆ ಕಾರ್ಯತಃ ಅವರ ಹತ್ರ ಯಾವುದೇ ದಿಕ್ಸೂಚಿಗಳಿಲ್ಲ. ಕಾರ್ಯತಃ ಅವರ ಹತ್ರ ಯಾವುದೇ ಪ್ರೂಫ್ಗಳು ಇಲ್ಲ, ಸಾಕ್ಷ್ಯಗಳು ಇಲ್ಲ. ಕೇವಲ ಭಾಷಣವೀರ ಅಷ್ಟೇ. ಇವತ್ತಿಗೂ ಸಿರ್ಸೆಯಲ್ಲೇ ನಾನು ಹಾದು ಬಂದೆ. ಆ ಇಡೀ ಸಿರ್ಸಿ ಜಾತ್ರೆ ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಬಹಳ ಜನಪ್ರಿಯವಾದಂಥ ಜಾತ್ರೆ ಮತ್ತು ಅದಕ್ಕೆ ಆ ಥರದ ಒಂದು ಚಹರೆ ಇದೆ. ಆದರೆ ಸಿರ್ಸಿ ಪೇಟೆಯನ್ನೇ ಒಂದು ಸರಿಯಾದ ರೀತಿಯಲ್ಲಿ ಅದರ ರಸ್ತೆಯ ಅಗಲೀಕರಣ ಇರ್ಬೋದು, ಶುದ್ಧತೆ ಇರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಭಿವೃದ್ಧಿಯ ಯಾವುದೇ ಮುಖವನ್ನು ಅದು ಕಂಡಿಲ್ಲ. ಇವರ ಅನಂತಕುಮಾರ್ ಅವರ 30 ವರ್ಷದ ಸಾಧನೆ ಇದು. ಜಗತ್ತನ್ನು ಗೆಲ್ಲುವ ಮೊದಲು ಜಗಲಿಯನ್ನು ಗೆಲ್ಲು ಅಂತ ಹೇಳಿದ್ದಾರೆ. ನಿನ್ನ ಕ್ಷೇತ್ರವನ್ನು ಉದ್ಧಾರ ಮಾಡೋದು ಹಾಳಾಗೋಗ್ಲಿ, ಆದರೆ ತಾವೇ ಇರುವಂಥ ತಮ್ಮ ಮನೆ ಇರುವಂಥ ಸಿರ್ಸಿಯ ಒಂದು ಪೇಟೆ ಮತ್ತು ಅದರ ಆವರಣವನ್ನು ಒಂದು ಶುದ್ಧವಾಗಿ ಅದನ್ನು ಒಂದು ಅಭಿವೃದ್ಧಿಗೊಳಿಸುವಂಥ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲೂ ಮಾಡದೇ ಇದ್ದಂಥ ಒಬ್ಬ MP ಅಂತಂದರೆ ಅದು ಅನಂತಕುಮಾರ್ ಹೆಗಡೆ ಮಾತ್ರ ಸಾಧ್ಯ. ಬಹುಶಃ ಅನಂತಕುಮಾರ್ ಹೆಗಡೆಯವರ 3 ದಶಕದ ಸಂಸದನಾಗಿ ಮಾಡಿದ ಸಾಧನೆ ಏನು ಅಂತಂದರೆ ಅಲ್ಲಿ ಸಿರ್ಸಿಯನ್ನು ಹೋಗಿ ನೋಡಬೇಕು. ಅವರು ಮತ್ತೆ ಈಗ ಮಾತಾಡುವ ಮೂಲಕ ನಿಜವಾದ ಹಿಂದೂ ಮತ್ತು ಹಿಂದೂ ಅನ್ನುವಂಥ ಒಂದು ಬೈಫರ್ಕೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥ ಈ BJPಯಲ್ಲಿ
ಅದರಲ್ಲೂ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಹೋಲಿಸಿ ನೋಡಿದಾಗ ಅತ್ಯಂತ ಸ್ವಾರ್ಥ, ಸ್ವಹಿತಾಸಕ್ತ, ಕುಟುಂಬ ರಾಜಕಾರಣದಲ್ಲಿ ಮತ್ತು ಸಂಪೂರ್ಣವಾಗಿ ತಮ್ಮ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿ ಯೋಚಿಸುವಂಥ ಯಾವುದಾದರೂ ಬಿ ಜೆ ಪಿಯ ರಾಜಕಾರಣಿಗಳು ಅಂತಿದ್ದರೆ ಅದು ಕರ್ನಾಟಕದಲ್ಲಿ ಮಾತ್ರ. ಇವರಿಗೆ ನಿಸ್ವಾರ್ಥ ಅನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲ ಅಂತ, ಜನಸೇವೆ ಅನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲ ಅಂತ. ಅವರಿಗೆ ಜನಸೇವೆ ಅನ್ನೋದು ಸ್ವಸೇವೆ, ಕುಟುಂಬದ ಸೇವೆ, ತಲೆಮಾರುಗಳಿಗೆ ಆಗುವಷ್ಟು ಶೇಖರಿಸಿಡುವುದೇ ನಾವು ಸಮಾಜ ಸೇವೆಯ ಒಂದು ಟ್ರಂಪ್ ಕಾರ್ಡ್ ಅಂತ ಭಾವಿಸಿದ್ದಿದ್ರೆ ಅದು ಬಿ ಜೆ ಪಿ ರಾಜಕಾರಣಿಗಳ ಬಹಳ ದೊಡ್ಡ ಸಾಧನೆ ಕರ್ನಾಟಕದಲ್ಲಿ. ಅದೇ ಕಾರಣಕ್ಕಾಗಿ ಇವತ್ತು ನೀವು ನೋಡಿ, ಈಶ್ವರಪ್ಪ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಯಾರೇ ಇರ್ಬೋದು, ಅದು ಸಿ ಟಿ ರವಿ ಇರ್ಬೋದು, ಯತ್ನಾಳ್ ಅಂತವ್ರು ಇರ್ಬೋದು, ಯಾರನ್ನೇ ಬೇಕಾದರೆ ತೆಗೆದುಕೊಳ್ಳಿ, ಅವರೆಲ್ಲ ಅಜೆಂಡಾ ಇರುವುದೇ ಅವರ ಅಧಿಕಾರ, ಅವರ ಸ್ವಾರ್ಥ, ಅವರ ಕುಟುಂಬ, ಅವರ ತಲೆಮಾರು. ಅದಷ್ಟನ್ನು ಬಿಟ್ಟರೆ ಬೇರೆ ನೀವು ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ, ನಿಮ್ಮ ಅಧಿಕಾರ ಅವಧಿಯಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಯಾರತ್ರೂ ಉತ್ತರ ಇಲ್ಲ. ಆಮೇಲೆ ಇವರೆಲ್ಲ ಈ ದರಿದ್ರ ರಾಜಕಾರಣಿಗಳೆಲ್ಲ ಸೇರಿ ಈ ಭ್ರಷ್ಟಾಚಾರದಲ್ಲಿ, ಸ್ವಜನ ಪಕ್ಷಪಾತದಲ್ಲಿ, ಮೋಸ, ವಂಚನೆ, ದಗಲುಬಾಜಿತನ ಇದನ್ನೇ ಮಾಡ್ಕೊಳ್ತಾನೆ ಕಳೆದ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎದುರು ಸಂಪೂರ್ಣವಾಗಿ ಸೋತಿದ್ದು. ಇಂಥ ಎಲ್ಲ ಈ ಉಡಾಳಿ ರಾಜಕಾರಣಿಗಳು ಸೇರಿ ಯಾರು ಕೆಲಸ ಮಾಡುವಂಥ ಯುವ ತಲೆಮಾರಿದೆ ನೋಡಿ, ಅವರ ಕಾಲಿಗೆ ಕತ್ತಿ ಹಾಕುವ ಕೆಲಸವನ್ನು ಬಹಳ ಚಂದ ಮಾಡ್ತಾರೆ ಅವರು. ಅದಕ್ಕೆ ಉದಾಹರಣೆ ಪ್ರತಾಪ್ ಸಿಂಹ. ಅವರನ್ನು ಮುಗಿಸ್ಲಿಕ್ಕೆ ಇವರೆಲ್ಲರೂ ಒಟ್ಟಾದರು. ಹಾಗಾಗಿ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಬಿ ಜೆ ಪಿ ಅದು ಒಂದು ರೀತಿಯ ಶಾಪಗ್ರಸ್ತವಾಗಿ ಕಾಡ್ತಾ ಇದೆ ಹೊರತು ಅದು ಜನಮುಖಿಯಾಗಿ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಸಂಘಟಿತ ಪ್ರಯತ್ನ ನಡೆದೇ ಇಲ್ವೇನೋ ಅನ್ನುವ ಮಟ್ಟಕ್ಕೆ ಕರ್ನಾಟಕದ ಬಿ ಜೆ ಪಿಯ ಹಣೆಬರಹ ಚರಿತ್ರೆಯಾಗಿ ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಮೋದಿ ಮತ್ತು ರಾಮ, ಸನಾತನ ಧರ್ಮ, ಅಭಿವೃದ್ಧಿ ರಾಜಕೀಯ, ಅಖಂಡ ಭಾರತ, ಅದರ ಭವಿಷ್ಯ ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದಾಗ ಈ ದರಿದ್ರ ಕರ್ನಾಟಕದ ಬಿ ಜೆ ಪಿ ರಾಜಕೀಯ ಧುರೀಣರುಗಳ ಸ್ವಾರ್ಥದ ಸಂಪೂರ್ಣ ಮರೆತು ನಾವು ಮೋದಿಯವರ ಬಗ್ಗೆ, ರಾಷ್ಟ್ರ ಕಟ್ಟುವ ಬಗ್ಗೆ, ಯಾಕೆಂದರೆ MP ಎಲೆಕ್ಷನ್ನು ಅಥವಾ ಸಂಸದೀಯ ಚುನಾವಣೆ ಅಂತಂದರೆ ಅದು ರಾಷ್ಟ್ರ ಕಟ್ಟುವ ಚುನಾವಣೆ, ರಾಷ್ಟ್ರ ಕಟ್ಟುವವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಪರ್ವಕಾಲ. ಹಾಗಾಗಿ ಈ ಸ್ಥಳೀಯ ರಾಜಕಾರಣಿಗಳ ಗೋಸುಂಬೆತನ ಮತ್ತು ಅವರ ಭ್ರಷ್ಟಾಚಾರ, ಹಗಲು ದರೋಡೆ ಇವನ್ನೆಲ್ಲ ಮರೆತು ನಾವು ರಾಷ್ಟ್ರ ಕಟ್ಟುವ ದೃಷ್ಟಿಯಲ್ಲಿ ಮೋದಿಯವರ ಕೈಯನ್ನು ಬಲಪಡಿಸುವ ದಿಕ್ಕಿನತ್ತ ಪ್ರಾಯಶಃ ಜನಸಾಮಾನ್ಯರೆಲ್ಲರೂ ಯೋಚಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಬರ್ತಾ ಇರುವಂಥ ಪ್ರತಿಯೊಂದು ಸಮೀಕ್ಷೆಯಲ್ಲೂ ತಳಪಾಯದಿಂದ ಹಿಡಿದು ಮೇಲ್ಮಟ್ಟದವರೆಗೆ ಪ್ರತಿಯೊಬ್ಬರೂ ಮಾತಾಡ್ತಾ ಇರುವಂಥದ್ದು ಈ ದಿಕ್ಕಿನಲ್ಲಿ. ಸ್ಥಳೀಯ ರಾಜಕಾರಣಿಗಳ ಬಗ್ಗೆ, ಬಿ ಜೆ ಪಿಯ ಬಗ್ಗೆ ನಮಗೆ ಯಾವುದೇ ವಿಶ್ವಾಸ ಇಲ್ಲ. ಆದರೆ ಮೋದಿ ಮತ್ತು ಮೋದಿಯವರ ತಂಡ ಅವರು ರಾಷ್ಟ್ರವನ್ನು ಕಟ್ಟಿದ ರೀತಿ ಈ 75 ವರ್ಷದಲ್ಲಿ 10 ವರ್ಷವನ್ನು ಸಂಪೂರ್ಣವಾಗಿ ಮಾದರಿ ವರ್ಷವನ್ನಾಗಿ, ಮಾದರಿ ದಶಕವನ್ನಾಗಿ ಅವರೇನು ಕಟ್ಟಿದ್ದಾರೆ, ಅದಕ್ಕೆ ನಾವು ಓಟ್ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಜನ ಬಂದ ಹಾಗೆ ಕಾಣುತ್ತೆ. ಕಾಂಗ್ರೆಸ್ಸಿನವರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಅವರಿಗೆ ಅಭಿವೃದ್ಧಿಯ ಬಗ್ಗೆ ಜ್ಞಾನ ಬೇಕಾಗಿಲ್ಲ, ಕಾಳಜಿ, ದೇಶವನ್ನು ನಾವು ಹೇಗೆ ಕಟ್ತೇವೆ ಅನ್ನೋದ್ರ ಬಗ್ಗೆ ಬೇಕಾಗಿಲ್ಲ ಕಾಳಜಿ. ಸ್ವತಃ ಅವರ ಎಲೆಕ್ಷನ್ ಫಂಡಿಗೆ ತೆಗೆದುಕೊಂಡಂಥ ಹಣಕ್ಕೆ 3,500 ಕೋಟಿ ಅವರು ತೆರಿಗೆ ಕಟ್ಟದೇನೆ ಬಾಕಿ ಉಳಿಸಿಕೊಂಡು ಕೋರ್ಟಲ್ಲಿ ಅವರು ಇವತ್ತು ಕೇಸನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ತಾತ್ಕಾಲಿಕ ರಿಲೀಫನ್ನು EDA ಕೊಟ್ಟಿದೆ. ಏನು, ಎಲೆಕ್ಷನ್ ಮುಗಿಯುವಲ್ಲಿವರೆಗೆ ನಾವು ಅದನ್ನು ಮತ್ತೆ ಯಾವುದೇ ಬಲಾತ್ಕಾರ ಮಾಡೋದಿಲ್ಲ. ಹೋದಲ್ಲಿ ಇಟ್ಟ ಹೆಜ್ಜೆಯಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದೇಶದ್ರೋಹಿತನ ಸಂಪೂರ್ಣವಾಗಿ ಅವರ ಚರಿತ್ರೆ ಆಗೋಗಿದೆ. ಆದರೂ ಕೂಡ ಅವರು ಮೋದಿಯವರ ಬಗ್ಗೆ ಮಾತಾಡ್ತಾರೆ, ಈ 10 ವರ್ಷದ ಬಗ್ಗೆ ಮಾತಾಡ್ತಾರೆ. ಕಣ್ಣೆದುರು ಸಂಪೂರ್ಣವಾದ ದಾಖಲಾತಿ ಇದೆ, ಅಂಕಿಅಂಶ ಇದೆ, ಚಿತ್ರಣ ಇದೆ. ಮೋದಿಯವರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬ ರಿಕ್ಷಾ ಡ್ರೈವರ್ ಕೂಡ ಮಾತಾಡ್ತಾರೆ ಅಂಕಿಅಂಶ ಸಮೇತ.
ನೀವು ಯಾವ ಸೀಮೆಯಲ್ಲಿದ್ದೀರಿ? ನೀವು ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದೀರಿ? ಮೊದಲದನ್ನು ಹೇಳಿ. ಮೋದಿಯವರು ಸುಳ್ಳಿನ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ಸಿನವರಿಗೆ ಯಾವುದೇ ರೀತಿಯ ಅಜೆಂಡಾ ಇಲ್ಲ. ದೇಶದ್ರೋಹಿ ಮತ್ತು ಭ್ರಷ್ಟಾಚಾರಿಗಳೊಟ್ಟಿಗೆ, ಖಲಿಸ್ತಾನಿಗಳೊಟ್ಟಿಗೆ ಮತ್ತು ಭಯೋತ್ಪಾದಕರೊಟ್ಟಿಗೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನುಸುಳುಕೋರರೊಟ್ಟಿಗೆ, ಇವರೊಟ್ಟಿಗೆಲ್ಲ ಒಂದು ಬಾಯಿ ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೈ ಹಿಡ್ಕೊಂಡು ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಓಲೈಕೆಯ ರಾಜಕಾರಣ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ದೇಶವನ್ನು ಕಟ್ಟುವ ದೇಶಭಕ್ತರ ಯಾವ ಸೊಲ್ಲೂ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ಈ ಸಾರಿ ಹೆಜ್ಜೆಗೆ ಶ್ರುತಗೊಳ್ತಾ ಇದೆ. ಪಾಕಿಸ್ತಾನ BJPಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ. ಇಂಥ ಕದಿಮರಿಗೆ ನಾವು ವೋಟ್ ಹಾಕಬೇಕೆ? ಇಂಥ ರಾಷ್ಟ್ರದ್ರೋಹಿಗಳಿಗೆ ವೋಟ್ ಹಾಕಬೇಕೆ? ಇದನ್ನು ಯೋಚಿಸುವಂಥ ಸಂಕ್ರಮಣ ಕಾಲದಲ್ಲಿ ದೇಶ ಮತ್ತು ನಾಡು ನಾವು ನಿಂತಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.